ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಬನ್ನಿ, ನಾನಿವತ್ತು ತೆಳ್ಳಗೆ ಉಪ್ಪಿಟ್ಟು ಮಾಡಬೇಕು ಅನಿಸ್ತು. ಅದಕ್ಕೋಸ್ಕರ ನಾನು ಸ್ಮಾಲ್ ರವೆ ಬರುತ್ತಲ್ಲ, ಚಿರೋಟಿ ರವೆ, ಅದರಲ್ಲಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ಈ ಕಡೆ ಇವತ್ತೇನೇ ಇದರಲ್ಲಿ ಬಳಸ್ತಾ ಇರೋದು. ಇನ್ನು ಫ್ರೆಂಡ್ಸ್, ಸೌತೆಕಾಯಿ ಇವತ್ತು ಕೋಸಂಬರಿ ಮಾಡಬೇಕು ಅನ್ನಿಸ್ತು, ಮಾಡಿದ್ದೀನಿ. ಇದಕ್ಕೆ ನಾನು ಇವತ್ತು ಹೆಸರುಬೇಳೆ ಯಾವುದು ಮಿಕ್ಸ್ ಮಾಡಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ರೈಸ್ ಇನ್ನೂ ಇಷ್ಟಿತ್ತು. ಇನ್ನು ಫ್ರೆಂಡ್ಸ್, ಇಲ್ಲಿ ಇಡ್ಲಿ ಇತ್ತಲ್ಲ ನೆನೆದು ನೋಡಿ, ಈ ಥರ ತೆವೆನಲ್ಲಿ ಬೇಯಿಸಿದ್ರೆ ಫ್ರೆಂಡ್ಸ್ ಇಡ್ಲಿ ನಿಮಗೆ ತಿನ್ನೋಕ್ಕೆ ತುಂಬಾ ಟೇಸ್ಟ್ ಇರುತ್ತೆ. ನಾನು ಕಡಾಯಲ್ಲಿ ಬೇಯಿಸಿಟ್ಟಿದ್ದೀನಿ. ಇನ್ನು ಇದು ಫ್ರೆಂಡ್ಸ್ ಸಾಂಬಾರು ನಿನ್ನೆ ರಾತ್ರಿ ಮಾಡಿದ್ದೀನಿ. ಇನ್ನು ಜ್ಯೂಸ್ ಬಂದು ಇವತ್ತು ನಲ್ಲಿಕಾಯಿ ಬೀಟ್ರೋಟು ಕರ್ಬೇವಿನ ಸೊಪ್ಪು. ಈಗ ಬಾಳೆ ದಿಂಡು ತಂದಿದ್ದೀನಿ ಫ್ರೆಂಡ್ಸ್. ನೆನ್ನೆ ಅಂಗಡಿಗೆ ಹೋಗಿದ್ದೆ, ಅವರು ಸ್ವಲ್ಪ ಜಾಸ್ತಿ ಇದೆ ಅಂತ 30 ರೂಪಾಯಿ ಕೊಟ್ಟಿದ್ರು. ಈಗ 1 ವೀಕ್ ಪೂರ್ತಿ ನೈಟು ಅದನ್ನೇ ಕುಡಿತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಮಂಡೇ ನನ್ನ ಮನೇಲಿ ನಾಷ್ಟ ಉಪ್ಪಿಟ್ಟು ಮತ್ತು ಕೋಸಂಬರಿ. ಓಕೆ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬಾ.